ಎವ್ರಿವನ್ ನಮಸ್ಕಾರ. ಇವತ್ತು ವೆರಿ ಟ್ರೆಂಡಿಂಗ್ ಟಾಪಿಕ್, ಎಲ್ಲರೂ ಸೋಷಿಯಲ್ ಮೀಡಿಯಾಲಿ ನ್ಯೂಸಲ್ಲಿ ನೋಡ್ತಿರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಅದ್ಯಾವುದು ಅಂತಂದರೆ ಬ್ಲೂ ಸ್ಕ್ರೀನ್. ರೀಸೆಂಟಾಗಿ ತುಂಬ ಜನಕ್ಕೆ ಆಲ್ಮೋಸ್ಟ್ ಬಿಲಿಯನ್ಸ್ ಆಫ್ ಯೂಸರ್ಸ್ಗೆ ವಿಂಡೋಸ್ ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಬ್ಲೂ ಸ್ಕ್ರೀನ್ ಬಂದಿತ್ತು. ಅದೇನು ಬಂತು, ಬ್ಲೂ ಸ್ಕ್ರೀನ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ನೋಡೋಣ. ಫಸ್ಟ್ಲಿ, ವಾಟ್ ಈಸ್ ಬ್ಲೂ ಸ್ಕ್ರೀನ್? So, blue screen of death is critical error screen displayed by Microsoft Windows. It indicates a system crash in which operating system reaches a critical condition where it no longer can operate safely. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಆಪರೇಟಿಂಗ್ ಸಿಸ್ಟಮ್ ಸೇಫಾಗಿ ಆಪರೇಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಇಟ್ ಹ್ಯಾಸ್ ರನ್ ಇನ್ ಟು ಅ ವೆರಿ ಕ್ರಿಟಿಕಲ್ ಕಂಡೀಷನ್. ಸೊ ಈ ಕ್ರಿಟಿಕಲ್ ಕಂಡೀಷನ್ ಬರೋದಕ್ಕೆ ಏನೋ ಒಂದು ಆಗಿರುತ್ತೆ ಅಲ್ವಾ, ಅದೇನಕ್ಕಾಯಿತು, ಅದ್ರ ಬಗ್ಗೆ ಎಲ್ಲ ಟೆಕ್ನಿಕಲಿ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಈ ಬ್ಲೂ ಸ್ಕ್ರೀನ್ದು ಲೇಟೆಸ್ಟ್ ನ್ಯೂಸ್ ಏನು, ಎಷ್ಟೊಂದು ಕಡೆ ಕಂಪ್ಲೇಂಟ್ಸ್ ಬಂತು. ಫಸ್ಟು ಏರ್ಪೋರ್ಟ್ಸಲ್ಲಿ ನೋಡಿದ್ವಿ, ಹಾಸ್ಪಿಟಲ್ಸಲ್ಲಿ ನೋಡಿದ್ವಿ, ಕಂಪ್ನೀಸಲ್ಲಿ ನೋಡಿದ್ವಿ. ಸೊ ಇಲ್ಲಿ ಎಲ್ಲ ಕಡೆನೂ ಈ ಬ್ಲೂ ಸ್ಕ್ರೀನ್ ಬಂದಿರೋದ್ರಿಂದ ಅಷ್ಟು ಎಫೆಕ್ಟ್ ಆಗಿದೆ. ಆಲ್ಮೋಸ್ಟ್ 283 ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಬಟ್ ಈ ಥರ ಏನಕ್ಕಾಯಿತು, ಯಾಕೆ ಇಷ್ಟೊಂದು ಕಡೆ ಎಫೆಕ್ಟ್ ಆಯಿತು, ಅದ್ರ ಬಗ್ಗೆ ಇವಾಗ ಇನ್ ಡೀಟೇಲ್ ಆಗಿ ನೋಡೋಣ. ಇವಾಗ ಅದಕ್ಕೂ ಮುಂಚೆ ಕೆಲವೊಂದು ಪೋಸ್ಟ್ ತೋರಿಸ್ತೀನಿ ನೋಡಿ. ಹ್ಯಾಪಿ ಇಂಟರ್ನ್ಯಾಷನಲ್ ಬ್ಲೂ ಸ್ಕ್ರೀನ್ ಡೇ ಅಂತ ಎಲ್ಲ ಕಡೆನೂ ಬ್ಲೂ ಸ್ಕ್ರೀನ್ ಬಂದಿದೆ. ಎಲ್ಲರೂ ಈ ಬ್ಲೂ ಸ್ಕ್ರೀನ್ ನೋಡಿ ನಗ್ತಾ ಇದ್ದಾರೆ. ಮತ್ತೆ ಬ್ಯಾಂಕ್ಗೆಲ್ಲ ಅಫೆಕ್ಟ್ ಆಗಿದೆ. ಆಮೇಲೆ ನೋಡಿ, ಇಲ್ಲಿ ಎಲ್ಲರ ಸ್ಕ್ರೀನಲ್ಲೂ ಬ್ಲೂ ಸ್ಕ್ರೀನ್ ಕಾಣಿಸ್ತಿದೆ. ಸೊ ಇದು ಇಷ್ಟೊಂದು ಪ್ರಾಬ್ಲಮ್ ಆಗೋದಕ್ಕೆ ಏನಾಯ್ತು? ಹಾಗೆ ಇನ್ನೊಂದೇನು ಅಂತಂದ್ರೆ, ಯಾರು ಈ ದಿನ ಲೀವ್ ಹಾಕಿದ್ರೋ ಅವರು ಸಖತ್ ರಿಗ್ರೆಟ್ ಮಾಡಿರ್ತಾರೆ. ಅಯ್ಯೋ, ಯಾಕಾದ್ರೂ ರಜಾ ಹಾಕೋದ್ನೋ, ಕಂಪ್ಯೂಟರೇ ವರ್ಕ್ ಆಗ್ತಿರ್ಲಿಲ್ಲ ಅಲ್ವಾ ಅಂತ ಅನ್ಕೊಂಡಿರ್ತಾರೆ. ಸೊ ಈ ತರ ಆಗೋದಕ್ಕೆ ಏನಾಯ್ತು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಕಂಪನೀಸ್ ಈ ಕ್ರೌಡ್ ಸ್ಟ್ರೈಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾರೆ. ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೆಕ್ಯೂರಿಟಿ ಪರ್ಪಸ್ಗೆ, ಅಂದ್ರೆ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಈ ತರದಕ್ಕೆ ಅಂತ ಯೂಸ್ ಮಾಡ್ತಾರೆ. ಇವ್ರದ್ದು ಫ್ಯಾಲ್ಕನ್ ಅಂತ ಒಂದು ಪ್ರೈಮರಿ ಪ್ರಾಡಕ್ಟ್ ಇದೆ. ಸೊ ಈ ಫ್ಯಾಲ್ಕನ್ ಏನ್ ಮಾಡುತ್ತೆ, ನಮಗೆ ಎಂಡ್ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ನಾವು ಏನೇನ್ ಥ್ರೆಟ್ಸ್ ಬರುತ್ತೆ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಅನಾಲಿಟಿಕ್ಸ್ ನ ಯೂಸ್ ಮಾಡಿ ಥ್ರೆಟ್ಸ್ ನ ಫೈಂಡ್ ಔಟ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಕ್ರೌಡ್ ಸ್ಟ್ರೈಕ್. ಈ ಕ್ರೌಡ್ ಸ್ಟ್ರೈಕ್ಗಂತೂ ತುಂಬಾ ಕ್ಲೈಂಟ್ಸ್ ಇದ್ದಾರೆ, ತುಂಬಾ ಜನ ಇದನ್ನ ಯೂಸ್ ಮಾಡ್ತಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಇದನ್ನ ಯೂಸ್ ಮಾಡ್ತಿದ್ದಾರೆ. ಸೊ ನಾರ್ಮಲಿ ನಾವು ಹೇಗೆ ಒಂದು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ತೀವೋ ಅದೇ ತರನೇ ಈ ಕ್ರೌಡ್ ಸ್ಟ್ರೈಕ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಬಟ್ ಇದೇನಾಗುತ್ತೆ ಅಂತಂದ್ರೆ, ಕರ್ನಲ್ ಮೋಡ್ ಡ್ರೈವರ್ಸ್ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಸೊ ಈ ಕರ್ನಲ್ ಮೋಡ್ ಡ್ರೈವರ್ಸ್ OS ದು ವೆರಿ ವೆರಿ ಕ್ರೂಷಿಯಲ್ ಪಾರ್ಟ್. ಇಲ್ಲೇನಾದ್ರೂ ಇಶ್ಯೂ ಆಯ್ತು ಅಂತಂದ್ರೆ ಹೋಲ್ ಸಿಸ್ಟಮ್ ಕ್ರಾಶ್ ಆಗೋಗುತ್ತೆ. ಸೊ ಇವತ್ತು ಅದೇ ಆಗಿರೋದು. ತುಂಬಾ ಜನಕ್ಕೆ ಇದು ಅಫೆಕ್ಟ್ ಆಗಿದೆ. ಎಷ್ಟು ಬ್ಯಾಂಕ್ಸ್ ಅಲ್ಲಿ ಮತ್ತೆ ಏರ್ಪೋರ್ಟ್ ಅಲ್ಲಿ ಎಷ್ಟು ಕಡೆ ಇದು ಅಫೆಕ್ಟ್ ಆಗಿದೆ. ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ, ಸೋಷಿಯಲ್ ಮೀಡಿಯಾಸ್ ಅಲ್ಲಿ ನೋಡ್ತಿದೀವಿ. ನೋಡಿ, ಇಲ್ಲಿ ಏರ್ಪೋರ್ಟ್ ಅಲ್ಲಿ ಆಗಿರ್ಬೋದು, ಮತ್ತೆ ಬ್ಯಾಂಕ್ಗಳು, ಹಾಸ್ಪಿಟಲ್ಸ್, ತುಂಬಾ ಕಡೆ ಇದು ಅಫೆಕ್ಟ್ ಆಗಿದೆ. ಅನ್ಫಾರ್ಚುನೇಟ್ಲಿ ಕ್ರೌಡ್ ಸ್ಟ್ರೈಕ್ ರೀಸೆಂಟ್ ಅಪ್ಡೇಟ್ ಅಲ್ಲಿ ಬ್ಯಾಡ್ ಕೋಡ್ ಇತ್ತು. ಹಾಗೆ ಮೈಕ್ರೋಸಾಫ್ಟ್ ಕೂಡ ಕ್ರೌಡ್ ಸ್ಟ್ರೈಕ್ ಯೂಸ್ ಮಾಡ್ತಿರೋದ್ರಿಂದ ಎಲ್ಲ ಸಿಸ್ಟಮ್ಸ್ಗೂ ಈ ಬ್ಲೂ ಸ್ಕ್ರೀನ್ ಬಂತು. ಸೊ ಯಾರ್ಯಾರಿಗೆ ಈ ಅಪ್ಡೇಟ್ ಆಗಿದೆಯೋ ಅವ್ರು ಎಲ್ರಿಗೂ ಈ ಇಶ್ಯೂ ಬಂತು. ಸೊ ಒಂದು ಸ್ಮಾಲ್ ಬಗ್ ಇಂದ ಎಷ್ಟೊಂದು ಕಡೆ ಅಫೆಕ್ಟ್ ಆಯ್ತು. ಬಟ್ ಈ ಬ್ಲೂ ಸ್ಕ್ರೀನ್ ನ ಫಿಕ್ಸ್ ಮಾಡೋದಕ್ಕೆ ಒಂದು ವೇ ಇದೆ. ಅದು ಹೇಗೆ ಅಂತ ನೋಡೋಣ. ಫಸ್ಟ್ಲಿ ನಾವು ವಿಂಡೋಸ್ನ ಬೂಟ್ ಮಾಡಬೇಕು, ಅದು ಸೇಫ್ ಮೋಡಲ್ ಮಾಡಬೇಕು. ಆಮೇಲೆ ನಾವು ಎಲ್ಲಿ ಆ ಡೈರೆಕ್ಟರಿ ಇದೆ ಅಲ್ಲಿಗೆ ನ್ಯಾವಿಗೇಟ್ ಮಾಡ್ಕೋಬೇಕು. ಮತ್ತೆ ಆ ಫೈಲ್ನ ಲೊಕೇಟ್ ಮಾಡಿ ಅದನ್ನ ಡಿಲೀಟ್ ಮಾಡಬೇಕು, ಮತ್ತೆ ಅದನ್ನ ಹೋಸ್ಟ್ ಮಾಡ್ಕೋಬೇಕು. ಸೊ ದೀಸ್ ಆರ್ ದಿ 4 ಸ್ಟೆಪ್ಸ್. ಈ ತರ ಮಾಡೋದ್ರಿಂದ ಆ ಬ್ಲೂ ಸ್ಕ್ರೀನ್ ಇಶ್ಯೂ ಸರಿ ಹೋಗುತ್ತೆ. ಬಟ್ ಇದನ್ನ ಮಾಡೋದಕ್ಕೆ IT ಗೈಸ್ ಬೇಕು, ಇಲ್ಲ IT ಅಡ್ಮಿನ್ಸ್ ಬೇಕು. ಅವರಂತೂ ಸಖತ್ ಬ್ಯುಸಿ ಆಗೋಗಿರ್ತಾರೆ. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅಲ್ವಾ? ನೆಕ್ಸ್ಟ್ ಏನಾಯ್ತು, ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ಗೆ ತೊಂದರೆ ಆಯ್ತು. ಮತ್ತೆ ಇದ್ ನೋಡಿ, ಬೋರ್ಡಿಂಗ್ ಪಾಸ್ನ ಕೈಯಲ್ಲಿ ಬರ್ದು ಕೊಟ್ಟಿದ್ದಾರೆ. ಇದನ್ನ ಒಬ್ರು ಪೋಸ್ಟ್ ಕೂಡ ಮಾಡಿದ್ದಾರೆ. ಸೊ ದಿಸ್ ವಾಸ್ ಅಬೌಟ್ ಬ್ಲೂ ಸ್ಕ್ರೀನ್. ಇದು ಹೇಗಾಯ್ತು, ಏನೇನು ಅಫೆಕ್ಟ್ ಆಯ್ತು ಅಂತ ನೀವು ನೋಡಿದ್ರಿ. ಒಂದು ಸ್ಮಾಲ್ ಬಗ್ ಅಥವಾ ಒಂದು ಬ್ಯಾಡ್ ಕೋಡ್ ಇಂದ ಎಷ್ಟು ಕಡೆ ಎಫೆಕ್ಟ್ ಆಗಿದೆ, ಈ ಸ್ಮಾಲ್ ಅಪ್ಡೇಟ್ ಇಂದ ಎಷ್ಟೊಂದು ಜನಕ್ಕೆ ತೊಂದರೆ ಆಯ್ತು ಅಂತ ನೋಡಿದ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್.